ಓಕೆ, ಪ್ರೀವಿಯಸ್ ವಿಡಿಯೋದಲ್ಲಿ ಕೆಪಾಸಿಟರ್ಸ್ನ ಸೀರೀಸ್ ಆಗಿ ಕನೆಕ್ಟ್ ಮಾಡಿದರೆ ಸೊ ಟೋಟಲ್ ಕೆಪಾಸಿಟೆನ್ಸ್ ಏನಿರುತ್ತೆ, ಸೊ ಎನ್ ನಂಬರ್ ಆಫ್ ದ ಕೆಪಾಸಿಟರ್ಸ್ನ ಕನೆಕ್ಟ್ ಮಾಡಿದರೆ ಎಷ್ಟಿರುತ್ತೆ, ಎನ್ ನಂಬರ್ ಆಫ್ ದ ಕೆಪಾಸಿಟರ್ಸ್ ಈಕ್ವಲ್ ಇದ್ದಾಗ, ಕೆಪಾಸಿಟೆನ್ಸ್ ಈಕ್ವಲ್ ಇದ್ದಾಗ ಎಷ್ಟು ನಮಗೆ ಟೋಟಲ್ ಕೆಪಾಸಿಟೆನ್ಸ್ ಸಿಗುತ್ತೆ ಅಂತಕ್ಕಂಥದ್ದನ್ನ ಡಿಸ್ಕಸ್ ಮಾಡಿದ್ವಿ. ಅಂದರೆ ಸೀರೀಸ್ ಕಾಂಬಿನೇಷನ್ ಅಂತಂದರೆ ಏನು ಹೇಳಿದ್ವಿ, ಒನ್ ಎಂಡ್ ಆಫ್ ದ ಕೆಪಾಸಿಟರ್ ಇಸ್ ಕನೆಕ್ಟೆಡ್ ಟು ದ ಅನದರ್ ಎಂಡ್ ಆಫ್ ದ ಕೆಪಾಸಿಟರ್ನ ಅಂತ ಹೇಳಿದ್ವಿ. ಅಂದರೆ ಒಂದು ಎಂಡನ್ನ ಇನ್ನೊಂದು ಎಂಡಿಗೆ ಕನೆಕ್ಟ್ ಮಾಡ್ತಕ್ಕಂಥದ್ದು. ಇದು ಒಂದು ಕೆಪಾಸಿಟರ್ ಎಂಡ್ ಆದರೆ ಇದೊಂದು ಕೆಪಾಸಿಟರ್ ಈ ರೀತಿ ಏನು ಮಾಡಿದ್ವಿ, ಕನೆಕ್ಟ್ ಮಾಡಿದ್ವಿ. ಯಾವುದರಲ್ಲಿ? ಸೀರೀಸ್ ಕಾಂಬಿನೇಷನಲ್ಲಿ. ಅದೇ ರೀತಿ ಪ್ಯಾರಲಲ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್ ಅಂದರೆ ನಾವು ಏನಾದರೂ ಕೆಪಾಸಿಟರ್ಸ್ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದರೆ ಎಷ್ಟೊಂದು ಕೆಪಾಸಿಟರ್ಸ್ನ ನಮಗೆ ಟೋಟಲ್ ಕೆಪಾಸಿಟೆನ್ಸ್ ಎಷ್ಟಿರುತ್ತೆ, ಯಾವ ರೀತಿ ಫೈಂಡ್ ಔಟ್ ಮಾಡೋದು, ಎಕ್ಸ್ಪ್ರೆಷನ್ ಏನು ಸಿಗುತ್ತೆ ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಫಸ್ಟ್ ನಾನೇನು ಮಾಡ್ತಿದ್ದೀನಪ್ಪ ಅಂದರೆ, ಸೊ ಕೆಪಾಸಿಟರ್ಸ್ ಯು ಹ್ಯಾವ್ ಟು ರಿಮೆಂಬರ್ ವಾಟ್ ಈಸ್ ದ ಪ್ಯಾರಲಲ್ ಕಾಂಬಿನೇಷನ್ ಆಫ್ ದ ಕೆಪಾಸಿಟನ್ಸ್ ಅಂತಂದರೆ ಆರ್ ಕೆಪಾಸಿಟರ್ಸ್ ಅಂದರೆ ಫಸ್ಟ್ ಆಲ್ ದ ಎಂಡ್ಸ್ ಆಫ್ ದ ಕೆಪಾಸಿಟರ್ ಇಸ್ ಕನೆಕ್ಟೆಡ್ ದ ಕಾಮನ್ ಪಾಯಿಂಟ್. ಸಿ, ಸೊ ದಿಸ್ ಈಸ್ ದ ಒಂದು ಕೆಪಾಸಿಟರ್ ಆ್ಯಂಡ್ ಇಟ್ ಈಸ್ ದ ಒಂದು ಕೆಪಾಸಿಟರ್. ದಿಸ್ ಈಸ್ ದ ಎಂಡ್ ಈಸ್ ದರ್, ಇಟ್ ಈಸ್ ದ ಎಂಡ್. Here it is the end and it is the end. So we are connect these to the common point like this. So ಈ ಒಂದು ಎಂಡನ್ನು ಈ ಒಂದು ಎಂಡನ್ನು ಯಾವುದು ಕಾಮನ್ ಆಗಿ ಕನೆಕ್ಟ್ ಮಾಡ್ತೀವಿ ಲೈಕ್ ದಿಸ್. ಸೊ ಆಲ್ ದ ಎಂಡ್ಸ್ ಆಫ್ ದ ಕೆಪಾಸಿಟರ್ಸ್ ಕನೆಕ್ಟೆಡ್ ದ ಕಾಮನ್ ಪಾಯಿಂಟ್. ಯಾವುದೋ ಒಂದು ಕಾಮನ್ ಪಾಯಿಂಟಿಗೆ ಏನು ಮಾಡ್ತೀವಿ ನಾವು, ಕನೆಕ್ಟ್ ಮಾಡ್ತೀವಿ. ಇನ್ ಕೇಸ್ ಆಫ್ ಪ್ಯಾರಲಲ್ ಕಾಂಬಿನೇಷನ್ ಅಂದರೆ ಪ್ಯಾರಲಲ್ ಕಾಂಬಿನೇಷನ್ಲಿ ಸೊ ವಿಲ್ ಕನೆಕ್ಟ್ ಆಲ್ ದ ವಾಟ್ ಎಂಡ್ಸ್ ಆಫ್ ದ ಕೆಪಾಸಿಟರ್ಸ್ ಟು ದ ಕಾಮನ್ ಟರ್ಮಿನಲ್ ಆರ್ ಅ ಕಾಮನ್ ಪಾಯಿಂಟ್. ಯಾವ ರೀತಿ ಅಂತಕ್ಕಂಥದ್ದನ್ನ ಡಯಾಗ್ರಾಮೆಟಿಕಲಿ ನೋಡೋಣ. ಸೊ ಫಸ್ಟ್ ಐ ವಿಲ್ ಟೇಕ್ ದ ಕೆಪಾಸಿಟರ್ ಆ್ಯಂಡ್ ದ ಕೆಪಾಸಿಟೆನ್ಸ್ C1. ಓಕೆ, ಒಂದು ಕೆಪಾಸಿಟರ್ನ ತೊಗೊಳ್ತಾ ಇದ್ದೀನಿ. ನಮಗೆ ಗೊತ್ತಿದೆ ಯಾವ ರೀತಿ ರೆಪ್ರೆಸೆಂಟ್ ಮಾಡಬೇಕು ಕೆಪಾಸಿಟರ್ನ. ಎರಡು ಪ್ಯಾರಲಲ್ ಲೈನ್ಸ್ ಇದ್ದ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ದಿಸ್ ಇಸ್ ಒನ್ ಕೆಪಾಸಿಟರ್ ಆ್ಯಂಡ್ ದ ಕೆಪಾಸಿಟೆನ್ಸ್ C1. ಓಕೆ, ಆ್ಯಂಡ್ ಹಿಯರ್ ವಿಲ್ ಟೇಕ್ ದ ಅನದರ್ ಕೆಪಾಸಿಟರ್ ಆ್ಯಂಡ್ ದ ಕೆಪಾಸಿಟೆನ್ಸ್ C2. Okay, now again I will take the another capacitor and the capacitance C3. Okay, ಮೂರು ಕೆಪಾಸಿಟರ್ ಏನು ಮಾಡಿದ್ದೀನಿ, ಪ್ಯಾರಲಲ್. ವಿ ನೋ ಆಲ್ರೆಡಿ ಪ್ಯಾರಲಲ್ ಅಂತಂದರೆ ಯಾವ ರೀತಿ ಇರುತ್ತೆ ಅಂತ ಗೊತ್ತು. ಇವು ಮೂರು ಏನಿದೆ ಪ್ಯಾರಲಲ್ ಆಗಿದೆ. ಓಕೆ, ಸೊ ಐ ವಾಂಟ್ ಟು ಕನೆಕ್ಟ್ ದೀಸ್ 3 ಕೆಪಾಸಿಟರ್ಸ್. ಓಕೆ, ಸೊ ಈ ಮೂರನ್ನ ಕನೆಕ್ಟ್ ಮಾಡಬೇಕು. ಏನು ಮಾಡ್ತೀನಿ, ಇವೆಲ್ಲವೂ ಸಹಿತ ಈ ಎಂಡನ್ನ ಏನು ಮಾಡ್ತೀನಿ, ಕಾಮನ್ ಪಾಯಿಂಟ್ಗೆ ಕನೆಕ್ಟ್ ಮಾಡ್ತೀನಿ ಲೈಕ್ ದಿಸ್. ಆಲ್ ದೀಸ್ 3 are connected with what? Common terminals. ಯಾವುದೊಂದು ಕಾಮನ್ ಟರ್ಮಿನಲ್ಸ್ಗೆ ಕನೆಕ್ಟ್ ಮಾಡಿದ್ದೀನಿ. ಸೊ ವಿ ಕ್ಯಾನ್ ಸೇ ದಟ್ ಈಸ್ ಎ ಬಿ ಆರ್ ದ ಕಾಮನ್ ಟರ್ಮಿನಲ್ಸ್. ಓಕೆ, ನೌ ದಿಸ್ ಈಸ್ ಕನೆಕ್ಟೆಡ್ ಟು ದ ಎ ಪೊಟೆನ್ಷಿಯಲ್ ಹ್ಯಾವಿಂಗ್ ದ ಪೊಟೆನ್ಷಿಯಲ್ ಸಪ್ಲೈ ದಟ್ ಈಸ್ ವಿ ಕ್ಯಾನ್ ಸೇ ವಿ. ಓಕೆ, ವಿ ಅಂತ ಕರಿತೇನೆ. ಓಕೆ, now this is the applied potential difference V. Okay, in case of the parallel combination. ನಾವು ಈ ಪ್ಯಾರಲಲ್ ಕಾಂಬಿನೇಷನಲ್ಲಿ ಏನು ಅಬ್ಸರ್ವ್ ಮಾಡಿದ್ವಪ್ಪ ಅಂತಂದರೆ, ಫಸ್ಟ್ ಪಾಯಿಂಟ್ ನಾವು ಏನು ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಕೊಡ್ತಾ ಇದ್ದೀವಿ, ಇಟ್ ಈಸ್ ಸೇಮ್ ಫಾರ್ ಆಲ್ ದ ಕೆಪಾಸಿಟರ್ಸ್. ಅಂದರೆ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ನಾವೇನು ಅಪ್ಲೈ ಮಾಡ್ತಾ ಇದ್ವಿ, ಸೊ ಎಲ್ಲ ಯು ಸಿ ಎಲ್ಲ ಪ್ರತಿಯೊಂದು ಕೆಪಾಸಿಟರ್ ಹತ್ರ ನಮಗೆ ಸೇಮ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ತೋರಿಸುತ್ತೆ. ನಾನು ಏನಾದರೂ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಮೆಜರ್ ಮಾಡಬೇಕಂದ್ರೆ ನಾವು ಐ ವಿಲ್ ಮೆಜರ್ ಇನ್ ಬಿಟ್ವೀನ್ ದೀಸ್ 2 ಪಾಯಿಂಟ್ಸ್. ಇಟ್ ಶೋಸ್ ದ ಪೊಟೆನ್ಷಿಯಲ್ ವಿ. ಅಂದರೆ ಈ ಪಾಯಿಂಟ್ ಮಧ್ಯೆ ಮೆಜರ್ ಮಾಡ್ತೀನಿ, ಆಗ ವಿ ಪೊಟೆನ್ಷಿಯಲ್ನ ತೋರಿಸ್ತು. ಅದೇ ಇನ್ ಕೇಸ್ ಆಫ್ C2 ಹತ್ರ ಮೆಜರ್ ಮಾಡಿದಾಗ ಇಲ್ಲಿ ಮೆಜರ್ ಮಾಡ್ತೀನಿ, ಇಟ್ ಶೋಸ್ ದ ಸೇಮ್ ಪೊಟೆನ್ಷಿಯಲ್ ವಿ. C1 ಹತ್ರ ಮೆಜರ್ ಮಾಡಬೇಕಾದ್ರೆ ಇಲ್ಲಿ ಮೆಜರ್ ಮಾಡಿದೆ, ಸೊ ಇಟ್ ಶೋಸ್ ದ ಸೇಮ್ ಪೊಟೆನ್ಷಿಯಲ್ ವಿ. ಅಂದರೆ ಪೊಟೆನ್ಷಿಯಲ್ ಥ್ರೂ ಔಟ್ ದ ಸರ್ಕ್ಯೂಟ್ ಈಸ್ ಸೇಮ್ ಇನ್ ಕೇಸ್ ಆಫ್ ವಾಟ್ ಪ್ಯಾರಲಲ್ ಕಾಂಬಿನೇಷನ್ ಆಫ್ ದ ಕೆಪಾಸಿಟರ್ಸ್. ಅಂದರೆ ಪ್ಯಾರಲಲ್ ಕನೆಕ್ಟ್ ಮಾಡಿದಾಗ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಿದೆ ಸೇಮ್ ಇದೆ. ಎಲ್ಲಿ? ಆನ್ ಈಚ್ ಕೆಪಾಸಿಟರ್ಸ್. ಸೊ ಅಕ್ರಾಸ್ ಈಚ್ ಕೆಪಾಸಿಟರ್ಸ್ ಸೇಮ್ ಇದೆ. ಸೊ ನಾನು ಏನು ಬರಿತೀನಪ್ಪ ಅಂದರೆ, ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ಪ್ಲೇಟ್ಸ್ of all the capacitors is same ಅಂದರೆ ಸೇಮ್ ಇರುತ್ತೆ ಅಕ್ರಾಸ್ ಈಚ್ ಪ್ಲೇಟ್ ಆಫ್ ದ
ನಾವು ಮೆಜರ್ ಮಾಡಿದ್ರೆ ಏನಿರುತ್ತೆ ಸೇಮ್ ಇರುತ್ತೆ, ಏನು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿರುತ್ತೆ ವಿ ಇರುತ್ತೆ. ಓಕೆ, ಆ್ಯಂಡ್ ಚಾರ್ಜನ್ನು ನೋಡ್ತೀನಿ ಎಷ್ಟು ಚಾರ್ಜ್ ಇದೆ ಈಚ್ ಕೆಪಾಸಿಟರ್ ಹತ್ರ ಅಂತ ನೋಡಿದಾಗ, ಸೊ ಟೋಟಲ್ ಚಾರ್ಜ್ is equal to sum of the each capacitor is equal to the sum of the charge on each capacitor ಆಗಿತ್ತು. ಏನಿದು ಮೀನಿಂಗ್? ಸೊ ನಾನು ಟೋಟಲ್ ಚಾರ್ಜನ್ನು ತೊಗೊಂಡಾಗ ಈ C1 ಹತ್ರ ಎಷ್ಟೋ ಚಾರ್ಜ್ ಇತ್ತು, ಎಷ್ಟಿತ್ತು Q1 ಇತ್ತು. C2 ಹತ್ರ ಎಷ್ಟೋ ಚಾರ್ಜ್ ಇತ್ತು, ಎಷ್ಟು Q2 ಇತ್ತು. C3 ಎಷ್ಟೋ ಚಾರ್ಜ್ ಇತ್ತು, ಎಷ್ಟಿತ್ತು Q3 ಇತ್ತು. ಇವೆಲ್ಲವನ್ನ ಆ್ಯಡ್ ಮಾಡಿದಾಗ ನನಗೆ ಸಿಗುತ್ತೆ ಟೋಟಲ್ ಚಾರ್ಜ್ ಇರುತ್ತೆ. ಸೊ ದ ಟೋಟಲ್ ಚಾರ್ಜ್ ಏನಂತ ತಗೋಬೋದು, Q ಅಂತ ತಗೊಳ್ತೀನಿ. ದ ಟೋಟಲ್ ಚಾರ್ಜ್ Q ಈಸ್ ಈಕ್ವಲ್ ಟು ಸಮ್ ಆಫ್ ಈಚ್ ಚಾರ್ಜ್ ಅಕ್ರಾಸ್ ಈಚ್ ಕೆಪಾಸಿಟರ್. ಅಂದರೆ ಪ್ರತಿಯೊಂದು ಹತ್ರ ಇರ್ತಕ್ಕಂಥ ಚಾರ್ಜಸನ್ನು ಆ್ಯಡ್ ಮಾಡಿದರೆ ನನಗೆ ಟೋಟಲ್ ಚಾರ್ಜ್ ಸಿಗುತ್ತೆ. ಸೊ ಇವೆರಡು ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಇನ್ ಕೇಸ್ ಆಫ್ ಪ್ಯಾರಲಲ್ ಕಾಂಬಿನೇಷನ್. ಇವೆರಡನ್ನ ನೀವು ರಿಮೆಂಬರ್ ಮಾಡಬೇಕು. ಅಂದರೆ ನಾವೇನು ಅಬ್ಸರ್ವ್ ಮಾಡಿದ್ವಿ, ಪ್ಯಾರಲಲ್ ಆಗಿ ಕೆಪಾಸಿಟರ್ಸ್ನ ಕನೆಕ್ಟ್ ಮಾಡಿದಾಗ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಸೇಮ್ ಇತ್ತು ಆ್ಯಂಡ್ ಟೋಟಲ್ ಚಾರ್ಜ್ ಯಾವುದಕ್ಕೆ ಈಕ್ವಲ್ ಆಗಿತ್ತು, ಈಚ್ ಚಾರ್ಜ್ ಆಫ್ ದ ಕೆಪಾಸಿಟರ್ಸ್ಗೆ ಈಕ್ವಲ್ ಆಗಿತ್ತು. ಅಂದರೆ ಪ್ರತಿಯೊಂದ್ರದ್ದು ಚಾರ್ಜ್ಗೆ ಸಮ್ ಮಾಡಿದರೆ ನಮಗೇನು ಸಿಗುತ್ತೆ ಅದಕ್ಕೆ ಈಕ್ವಲ್ ಆಗಿತ್ತು ಅಂತ. ಸೊ ನಾವೇನು ಬರಿಬೋದಾಗಾದ್ರೆ, ದ ಟೋಟಲ್ ಚಾರ್ಜ್ ದಟ್ ಈಸ್ Q ಅಂತ ತೊಗೊಳ್ತೀನಿ, ಈಸ್ ಈಕ್ವಲ್ ಟು ಸಮ್ ಆಫ್ ದ ಇಂಡಿವಿಜುವಲ್ ಚಾರ್ಜ್ ದಟ್ ಈಸ್ Q1 ಪ್ಲಸ್ Q2 ಪ್ಲಸ್ Q3. ಅಂದರೆ ಈಚ್ ಕೆಪಾಸಿಟರ್ ಹತ್ರ ಇರ್ತಕ್ಕಂಥ ಚಾರ್ಜಸ್. ಓಕೆ, ನಾವು ಅಬ್ಸರ್ವ್ ಕೇರ್ಫುಲಿ. ಈಗ ಎಕ್ಸ್ಪ್ರೆಷನ್ ಬರೀಬೇಕು ಯಾವುದಕ್ಕೆ, ಕ್ಯೂಗೆ. ನಮಗೆ ಗೊತ್ತಿದೆ ಎಕ್ಸ್ಪ್ರೆಷನ್ ಫಾರ್ ದಿಸ್ ಕೆಪಾಸಿಟೆನ್ಸ್ C ಇಸ್ ಈಕ್ವಲ್ ಟು ಏನು, Q ಬೈ V ಅಂತ ಗೊತ್ತಿದೆ. ಎಕ್ಸ್ಪ್ರೆಷನ್ ಫಾರ್ ದ ಕೆಪಾಸಿಟೆನ್ಸ್ ಆಫ್ ದ ಕೆಪಾಸಿಟರ್ ದಟ್ ಈಸ್ C ಇಸ್ ಈಕ್ವಲ್ ಟು Q ಬೈ V ಅಂತ. ಯಾವಾಗ ಒಂದು ಕೆಪಾಸಿಟರ್ ಇದ್ದೀವಿ. ಈಗ ಇಲ್ಲಿಗೆ ನಮಗೆ ಈಚ್ ಕೆಪಾಸಿಟರ್ಸ್ಗೆ ಅದನ್ನು ಅಪ್ಲೈ ಮಾಡೋದು. ಯಾವುದು, ಫಾರ್ ದಿಸ್ C1 ಅಂದರೆ ಕೆಪಾಸಿಟೆನ್ಸ್ C1 ನಾವೇನು ಬರೀಬೋದು, C1 ಈಸ್ ಈಕ್ವಲ್ ಟು Q1 ಬೈ V ಅಂತ ಬರೀಬೋದು. ಯಾಕೆ, ಸೊ ಕೆಪಾಸಿಟನ್ಸ್ ಎಷ್ಟಿದೆ C1 ಇದೆ, ಚಾರ್ಜ್ ಎಷ್ಟಿದೆ Q1 ಇದೆ, ಪೊಟೆನ್ಷಿಯಲ್ ಎಷ್ಟಿದೆ V ಇದೆ. ಅಥವಾ V ಈಸ್ ಈಕ್ವಲ್ ಟು ಏನಾಗುತ್ತೆ, ಸೊ Q1 ಬೈ C1 ಆಗುತ್ತೆ. ಸೊ ಇಂಟರ್ಚೇಂಜ್ ದಿಸ್, V ಈಸ್ ಈಕ್ವಲ್ ಟು Q ಬೈ C1 ಆಗುತ್ತೆ. ಅದೇ ರೀತಿ ನಾವು ವಿ ಕ್ಯಾನ್ ಸೇ ನಾವು Q1 ಈಸ್ ಈಕ್ವಲ್ ಟು, ಆರ್ ವಿ ಕ್ಯಾನ್ ಕ್ರಾಸ್ ಮಲ್ಟಿಪ್ಲೈ ವಾಟ್ ವಿ ಗೆಟ್, V ಇಂಟು C1 ಬರುತ್ತೆ. ಕ್ರಾಸ್ ಮಲ್ಟಿಫಿಕೇಶನ್ ಮಾಡಿದರೆ V ಇಂಟು C1 ಬರುತ್ತೆ. ಇಟ್ಸ್ ನಾಟ್ ರಿಕ್ವೈರ್ಡ್, ಸೊ ವಿ ಕ್ಯಾನ್ ಡೈರೆಕ್ಟ್ಲಿ ರೈಟ್ Q1 ಈಸ್ ಈಕ್ವಲ್ ಟು V ಇಂಟು C1 ಅಂತ ಬರೀಬೋದು ಕ್ರಾಸ್ ಮಲ್ಟಿಫಿಕೇಶನ್ ಮಾಡಿ. ಅದೇ ರೀತಿ Q2 ಈಸ್ ಈಕ್ವಲ್ ಟು ಏನಾಗುತ್ತೆ, ಸೊ V ಇಂಟು C2. Q2 ಈಸ್ ಈಕ್ವಲ್ ಟು V ಇಂಟು C2, V ಸೇಮ್ ಇದೆ ಅದಕ್ಕೋಸ್ಕರ. Q3 ಈಸ್ ಈಕ್ವಲ್ ಟು ಏನಾಗುತ್ತೆ, V ಇಂಟು C3 ಆಗುತ್ತೆ. ಅಂದರೆ ಪ್ರತಿಯೊಂದ್ರದ್ದು ಬರ್ದಿದ್ದೀನಿ ಚಾರ್ಜ್ ಅಕ್ರಾಸ್ ಈಚ್ ಕೆಪಾಸಿಟಿ. ಸೊ ನಾವು we can substitute all these values in this equation. ಈ ಒಂದು ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. therefore Q is equal to Q1 ಅಂತಂದ್ರೆ ಏನಿದೆ, V ಇಂಟು C1 ಇದೆ, V ಇಂಟು C1. ನಾವು ಪ್ಲಸ್ ಇಯರ್ Q2 ಅಂತಂದರೆ V ಇಂಟು C2 ಪ್ಲಸ್ Q3 ಅಂತಂದರೆ V ಇಂಟು C3. ಓಕೆ, ಇದು ಏನು ಕಾಮನ್ ಇದೆ, V ಕಾಮನ್ ಇದೆ. ವಿ ಕ್ಯಾನ್ ಟೇಕ್ ಇಟ್ ಔಟ್ ಸೈಡ್. V ಇಂಟು what is the remaining here, C1 plus here C2 plus here C3. okay, remaining C1 plus C2 plus C3 ಸಿಕ್ತು ನಮಗೆ. now observe carefully, we can bring this V to the denominator. so Q by V bring to the denominator, Q by V is equal to C1 plus C2 plus C3. ನಮಗೆ ಆಲ್ರೆಡಿ ಗೊತ್ತಿದೆ Q by V ಅಂತಂದ್ರೆ ಏನು, C ಅಂತ. ಬಟ್ ಇದು ಪ್ಯಾರಲಲ್ ಕಾಂಬಿನೇಷನ್, ಸೊ ಹಾಗಾಗಿ ನಾವು ಏನು ಬರಿಬೋದು, CP ಅಂತ ಬರಿತೀವಿ. ಇಂಡಿಕೇಟ್ಸ್ ವಾಟ್, ಪ್ಯಾರಲಲ್ ಕಾಂಬಿನೇಷನ್. CS ಇಂಡಿಕೇಟ್ ದ ಸೀರೀಸ್ ಕಾಂಬಿನೇಷನ್, CP ಇಂಡಿಕೇಟ್ಸ್ ದ ಪ್ಯಾರಲಲ್ ಕಾಂಬಿನೇಷನ್. CP ಈಸ್ ಈಕ್ವಲ್ ಟು ಏನಾಗುತ್ತೆ, C1 ಪ್ಲಸ್ C2 ಪ್ಲಸ್ C3. ಸೊ ದಿಸ್ ಈಸ್ ದ ಈಕ್ವಿವೆಲೆಂಟ್ ಕೆಪಾಸಿಟೆನ್ಸ್ ಇನ್ ಕೇಸ್ ಆಫ್ a parallel combination of the capacitors.
ಎಷ್ಟು ಈಕ್ವಲೆಂಟ್ ರೆಸಿಸ್ಟೆನ್ಸ್ ಎಷ್ಟಿರುತ್ತೆ ಪ್ಯಾರಲಲ್ ಕಾಂಬಿನೇಷನ್ ಅಂತಲೇ ಫಾರ್ ದ 3 ರೆಸಿಸ್ಟರ್ಸ್ C1 ಪ್ಲಸ್ C2 ಪ್ಲಸ್ C3 ಇರುತ್ತೆ. ಸೊ ದಿಸ್ ಈಸ್ ದ ಫೈನಲ್ ಎಕ್ಸ್ಪ್ರೆಷನ್. ಸೊ ಇನ್ ದಿಸ್ ಸ್ಟೇಟ್ equation what we can say that the equivalent capacitance is equal to the what sum of the individual capacitance ಅಂತ ಹೇಳ್ಬೋದು. Finally we can say like that. Now observe carefully. Okay, suppose only 2 capacitors are connected in parallel. Note first one, if 2 capacitors in parallel, 2 capacitors in parallel, 2 capacitors na connect ಮಾಡಿದ್ರೆ ನಮಗೆ ಏನು ಬರುತ್ತೆ, ಈಕ್ವಲೆಂಟ್ ಕೆಪಾಸಿಟೆನ್ಸ್ CP is equal to C1 plus C2 ಬರುತ್ತೆ. Okay, so suppose if n number of the capacitors are there, for n number of the capacitors ಇದೆ. ಸೊ ಆಗ ಟೋಟಲ್ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಎಷ್ಟಾಗುತ್ತೆ, C1 ಪ್ಲಸ್ C2 ಪ್ಲಸ್ C3 ಪ್ಲಸ್ ಸೋ ಆನ್ ಪ್ಲಸ್ ವಾಟ್ CN ಅಂದರೆ n ನಂಬರ್ ಆಫ್ ದ ಕೆಪಾಸಿಟರ್ಸ್ ಅಂತ. ಅದು ಎಲ್ಲವೂ ಸಹಿತ ಆ್ಯಡ್ ಮಾಡಬೇಕಾಗುತ್ತೆ. ಓಕೆ, ಎಲ್ಲ ಕೆಪಾಸಿಟರ್ಸ್ ಈಕ್ವಲ್ ಇದ್ದರೆ, ಸೊ ಫಾರ್ n ಐಡೆಂಟಿಕಲ್ ಕೆಪಾಸಿಟರ್ಸ್, ಅಂದರೆ ಎಲ್ಲ ಕೆಪಾಸಿಟರ್ಸ್ ಏನಿದೆ ಈಕ್ವಲ್ ಕೆಪಾಸಿಟೆನ್ಸ್ ಇದೆ. ಸೊ ಇನ್ ದಟ್ ಕೇಸ್ ದ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಈಸ್ ಈಕ್ವಲ್ ಟು C ಪ್ಲಸ್ C ಪ್ಲಸ್ C ಪ್ಲಸ್ ಸೋ ಆನ್ ಪ್ಲಸ್ CN ಆರ್ ಈಸ್ ಈಕ್ವಲ್ ಟು ವಾಟ್, ಸೋ ಆನ್ ಈಸ್ ಈಕ್ವಲ್ ಟು ವಾಟ್ CN ಅಂದರೆ ಕೆಪಾಸಿಟೆನ್ಸ್ ಆಫ್ ದ ಒನ್ ಇಂಟು ಟೋಟಲ್ ನಂಬರ್ ಆಫ್ ದ ಕೆಪಾಸಿಟರ್ಸ್ ಎಷ್ಟಿದೆ ಟೋಟಲ್ ಅದು. ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ n ನಂಬರ್ ಆಫ್ ದ ಕೆಪಾಸಿಟರ್ಸ್. ಅಂದರೆ ಯಾವ ರೀತಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಆಪಲ್ ಕಾಸ್ಟ್ 5 rupees ಆದರೆ 100 ಆಪಲ್ ಕಾಸ್ಟ್ ಎಷ್ಟಾಗುತ್ತೆ, 5 into 100. ಅದೇ ರೀತಿ ಸೊ ಒಂದು ಕೆಪಾಸಿಟೆನ್ಸ್ ನಮಗೆ ಗೊತ್ತಿದೆ ಅಂತಂದರೆ, ಈ ಟೋಟಲ್ 100 ಕೆಪಾಸಿಟರ್ಸ್ ಇದ್ರೆ ಈಸಿಯಾಗಿ ಅದನ್ನು ಮಲ್ಟಿಫಿಕೇಶನ್ ಮಾಡಿದ್ರೆ ನಮಗೆ ಸಿಗುತ್ತೆ. ಸೊ ವಿ ಗೆಟ್ ದ ಟೋಟಲ್ ಕೆಪಾಸಿಟೆನ್ಸ್ ಸಿಗುತ್ತೆ. ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್ಸ್ ಫಾರ್ ದಿಸ್ ಕೆಪಾಸಿಟೆನ್ಸ್ ಇಫ್ ಯು ಕ್ಯಾನ್ ಕನೆಕ್ಟ್ ಇನ್ ಟರ್ಮ್ಸ್ ಆಫ್ ದ ವಾಟ್ ಪ್ಯಾರಲಲ್ ಕಾಂಬಿನೇಷನ್, ಅಂದರೆ ಪ್ಯಾರಲಲ್ ಕಾಂಬಿನೇಷನ್ಗೆ ಕನೆಕ್ಟ್ ಮಾಡಿದರೆ. ಸೊ ವಿ ಹ್ಯಾವ್ ಟು ರಿಮೆಂಬರ್ ಇನ್ ಕೇಸ್ ಆಫ್ ದ ಪ್ಯಾರಲಲ್ ಕಾಂಬಿನೇಷನ್, ಫಸ್ಟ್ ಪಾಯಿಂಟ್ ಏನು ರಿಮೆಂಬರ್ ಮಾಡಬೇಕು, ದ ಪೊಟೆನ್ಷಿಯಲ್ ಡಿಫ್ರೆನ್ಸಸ್ ಸೇಮ್ ಇರುತ್ತೆ. ಪ್ರತಿಯೊಂದು ಯಾವುದ್ರ ಹತ್ರ ಕೆಪಾಸಿಟರ್ಸ್ ಹತ್ರ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಸೇಮ್ ಇರುತ್ತೆ. ಯಾಕೆ ಸೇಮ್ ಇರುತ್ತೆ ಅಂದರೆ, ಆಲ್ ದ ಎಂಡ್ಸ್ ಆಫ್ ದಿಸ್ ಕೆಪಾಸಿಟರ್ಸ್ ಇಸ್ ಕನೆಕ್ಟೆಡ್ ದ ಸೇಮ್ ಕಾಮನ್ ಪಾಯಿಂಟ್ AB. ಈ ಕಾಮನ್ ಪಾಯಿಂಟ್ ABಗೆ ಏನು ಮಾಡಿದ್ದೀವಿ, ಕೆಪಾಸಿಟರ್ಸ್ ಎಂಡ್ಸ್ನ ಕನೆಕ್ಟ್ ಮಾಡಿದ್ದೀವಿ. ಸೊ ಹಾಗಾಗಿ ನಾವು ಈ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಮೆಜರ್ ಮಾಡೋದು ಸಹಿತ ಎಂಡ್ಸ್ ಆಫ್ ದ ಮೆಟೀರಿಯಲ್ ಅಲ್ಲಿ, ಆ ಎಂಡ್ಸ್ ಅಲ್ಲೇ ಮೆಜರ್ ಮಾಡೋದು. ಹಾಗಾಗಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಸೇಮ್ ಇರುತ್ತೆ ಎಲ್ಲ ಕೆಪಾಸಿಟರ್ಸ್ ಅಲ್ಲಿ. ಅದರ ಚಾರ್ಜಸ್ ಏನಿರುತ್ತೆ ಡಿಫ್ರೆಂಟ್ ಇರುತ್ತೆ, Q1 Q2 Q3. ಸೊ ದಟ್ ವಿ ಆರ್ ಟೇಕನ್ as ದ ಚಾರ್ಜಸ್ ಆನ್ ಈಚ್ ಕೆಪಾಸಿಟರ್. ಸೊ ಅಲ್ಲಿ ಏನು ಹೇಳ್ತೀವಿ, ನಮಗೆ ಟೋಟಲ್ ಚಾರ್ಜಸ್ ಬೇಕು ಅಂತಂದರೆ ಎಲ್ಲ ಚಾರ್ಜಸ್ನ ಆ್ಯಡ್ ಮಾಡ್ತೀವಿ. ಆಗ Q is equal to Q1 plus Q2 plus Q3 ಆಗುತ್ತೆ. ಸೊ if you can take this expression, we have to find out the expression of capacitance. ಎಷ್ಟು ಟೋಟಲ್ ಹಾಗಾದರೆ ಈ ರೀತಿ ಕನೆಕ್ಟ್ ಮಾಡಿದಾಗ ನಮಗೆ ಟೋಟಲ್ ಕೆಪಾಸಿಟೆನ್ಸ್ ಎಷ್ಟು ಬರುತ್ತೆ ಹಾಗಾದರೆ ಅಂತ ನೋಡಿದಾಗ, CP is equal to C1 plus C2 plus C3 ಬಂತು ಇನ್ ಕೇಸ್ ಆಫ್ ದ ಪ್ಯಾರಲಲ್ ಕಾಂಬಿನೇಷನ್. ಸೊ ಈ ಒಂದು ರಿಸಲ್ಟ್ ಇಂದ ಏನು ಅಬ್ಸರ್ವ್ ಮಾಡಿದ್ವಿ ಅಂದರೆ, ನಾವು ಕೆಪಾಸಿಟರ್ಸ್ನ ಏನಾದರೂ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದರೆ ಏನಾಗುತ್ತೆ, ಟೋಟಲ್ ಕೆಪಾಸಿಟೆನ್ಸ್ ಇನ್ಕ್ರೀಸ್ ಆಗುತ್ತೆ. ಸಿ ಅಡಿಷನ್ ಇದೆ, ಸೊ ಅದ್ರದ್ದು ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಇದ್ರ ವ್ಯಾಲ್ಯೂ 2 ಇತ್ತು, ಇದ್ರ ವ್ಯಾಲ್ಯೂ 2 ಇತ್ತು, ಇದ್ರ ವ್ಯಾಲ್ಯೂ 2 ಇತ್ತು. 2 + 2 + 2 ಎಷ್ಟಾಯಿತು, 6 ಆಯಿತು. ಅಂದರೆ ಏನಾಗ್ತಿದೆ, ಟೋಟಲ್ ಕೆಪಾಸಿಟೆನ್ಸ್ ಇನ್ಕ್ರೀಸ್ ಆಗ್ತಾ ಇದೆ ಇನ್ ಕೇಸ್ ಆಫ್ ದ ಪ್ಯಾರಲಲ್ ಕಾಂಬಿನೇಷನ್. ಬಟ್ ಇನ್ ಕೇಸ್ ಆಫ್ ದ ಸೀರೀಸ್ ಕಾಂಬಿನೇಷನ್, ದ ಟೋಟಲ್ ಕೆಪಾಸಿಟೆನ್ಸ್ ವಿಲ್ ಬಿ ಡಿಕ್ರೀಸಸ್. ಟೋಟಲ್ ಕೆಪಾಸಿಟೆನ್ಸ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ ಯಾವಾಗ ಸೀರೀಸ್ ಕನೆಕ್ಟ್ ಮಾಡಿದಾಗ. ಅದೇ ರೀತಿ ಪ್ಯಾರಲಲ್ ಕನೆಕ್ಟ್ ಮಾಡಿದಾಗ ಟೋಟಲ್ ಕೆಪಾಸಿಟೆನ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್ಸ್ ಆರ್ ಕಾನ್ಸೆಪ್ಟ್ ಆಫ್ ದಿಸ್ ಕೆಪಾಸಿಟರ್ಸ್ ಇನ್ ಕೇಸ್ ಆಫ್ ಸೀರೀಸ್ ಆ್ಯಂಡ್ ಇನ್ ಕೇಸ್ ಆಫ್ ಪ್ಯಾರಲಲ್. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಸೊ ದ ಎನರ್ಜಿ ಸ್ಟೋರ್ಡ್ ಇನ್ ದ ಕೆಪಾಸಿಟರ್ಸ್ ಅನ್ನ ನೋಡೋಣ.
ಸೊ ಎಷ್ಟು ಎನರ್ಜಿ ಸ್ಟೋರ್ ಆಗಿರುತ್ತೆ ಕೆಪಾಸಿಟರ್ಸಲ್ಲಿ. ಸೊ ಈ ಕೆಪಾಸಿಟರ್ಸ್ನ ಕನೆಕ್ಟ್ ಮಾಡಿದಾಗ ಅಂತಕ್ಕಂಥದ್ದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಸೊ ಈ ಒಂದು ಈಕ್ವಿವೆಲೆಂಟ್ ಕೆಪಾಸಿಟನ್ಸ್ ನಾವು ಸಿ ಪಿ ಇಸ್ ಈಕ್ವಲ್ ಟು ಬಂತಲ್ವ, ಯಾವ ರೀತಿ ಬರಿಬೋದು ಈ ಸರ್ಕ್ಯೂಟ್ ಡಯಾಗ್ರಾಮ್ನ ಟೋಟಲ್ ಕೆಪಾಸಿಟೆನ್ಸ್ಗೆ. ಸೊ ವಿ ಕ್ಯಾನ್ ರೈಟ್ ಲೈಕ್ ದಿಸ್, ದ ಟೋಟಲ್ ಕೆಪಾಸಿಟೆನ್ಸ್ ಯಾವುದು ಸಿ ಪಿ and whatever the potential difference we are supplied, that is V. So like this we can write the what expression for the equivalent capacitance in case of parallel combination. Parallel combination ಅಲ್ಲಿ ಈ ರೀತಿ ಬರೀಬಹುದು.